ಇವತ್ತು JSS ಅರ್ಬನ್ ಹಾತನ್ನು ಇನಾಗ್ರೇಷನ್ ಮಾಡಲಾಯಿತು. ಮತ್ತು ಇದು ಅರ್ಬನ್ ಹಾತದ ಥೀಮ್ ಏನಿದೆ ಅಂತ ಹೇಳಿದ್ರೆ ಗುಜರಾತ್ ಥೀಮ್ ಇದೆ. ಬಹಳಷ್ಟು ಕಲರ್ಫುಲ್ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು ಅಥವಾ ಅಜ್ರಕ್, ಅದಾದಮೇಲೆ ಅವರ ಬೀಡ್ ವರ್ಕ್ಸ್ ಮತ್ತು ಒಳ್ಳೊಳ್ಳೆ ಬಾಂದೇಜ್ ಮೆಟೀರಿಯಲ್ಸ್, ಸೊ ಕಚ್ ಎಂಬ್ರಾಯ್ಡ್ರಿಗಳು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಒಂದು 3 ದಿನಗಳು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇಟ್ಕೊಂಡಿದ್ದಾರೆ. ಸೊ ಇದರಿಂದ ನಮ್ಮ ಗ್ರಾಮೀಣ ಕರಕುಶಲ ಕಲೆಗಳೇನಿವೆ ಅವನ್ನು ಬಹಳ ಚೆನ್ನಾಗಿ ನಾವು ಪ್ರಮೋಟ್ ಮಾಡೋ ರೀತಿ ಇದೆ. ಅದರಿಂದ JSS ಮಹಾವಿದ್ಯಾಪೀಠದವ್ರದ್ದು ಇದು ಅರ್ಬನ್ ಹಾತು ಬಹಳ ಒಂದು ಕರಕುಶಲ ಕರ್ಮಿಗಳಿಗೆ ಬಹಳ ಒಂದು ಪೂರಕವಾಗಿ ಪ್ರೋಗ್ರೆಸಿವ್ ಆಗಿ ಅವ್ರಿಗೆ ಸಪೋರ್ಟಿವ್ ಆಗಿ ಇದೆ ಅಂತ ಹೇಳ್ಬೋದು. JSS ಅರ್ಬನ್ ಹಾತಲ್ಲಿ ನಮ್ಮೊಟ್ಟಿಗೆ ನಮ್ಮ ರಾಜಪ್ಪ ಹ್ಯಾಂಡಿಕ್ರಾಫ್ಟ್ಸ್ ಇವರಿದ್ದಾರೆ ಮತ್ತು ADC ಮೈಸೂರಿನವರಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಾಗೆ JSS ಮಹಾವಿದ್ಯಾಪೀಠ ಪ್ರತಿ ವರ್ಷವೂ ಕೂಡ ಇಲ್ಲಿ ಅರ್ಬನ್ ಆರ್ಟ್ ಸೆಂಟರ್ನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಒಂದು ಅವರು ಏನು ಹ್ಯಾಂಡಿಕ್ರಾಫ್ಟ್ ಮಾಡಿರ್ತಾರೋ ಅವರೆಲ್ಲವೂ ಕೂಡ ಉತ್ಸವಗಳನ್ನ ನಡೆಸ್ತಾ ಬಂದಿದ್ದಾರೆ. ಈ ದಿನ ಗುಜರಾತ್ ಸರ್ಕಾರದ ಸ್ಪಾನ್ಸರ್ನೊಂದಿಗೆ ಈ ದಿನ ಈ ಪ್ರೋಗ್ರಾಮ್ ನಡೀತಾ ಇದೆ. ಇಲ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳೆಲ್ಲವೂ ಕೂಡ ಇದೆ. ತಮ್ಮೆಲ್ಲರಿಗೂ ಕೂಡ ತಿಳಿದಾಗೆ ಕೇಂದ್ರ ಸರ್ಕಾರ ಈ ಬಾರಿ ಈಗ ನಮ್ಮದು $37 ಬಿಲಿಯನ್ ಡಾಲರ್ದಷ್ಟು ಎಕ್ಸ್ಪೋರ್ಟ್ಸ್ ಇದೆ. ಅದನ್ನು ನೆಕ್ಸ್ಟ್ 5 ವರ್ಷಗಳಲ್ಲಿ $100 ಬಿಲಿಯನ್ ಅಷ್ಟನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ನಮಗೆ ಕೊಟ್ಟಿದೆ. ಈ ಏನು ಹ್ಯಾಂಡಿಕ್ರಾಫ್ಟ್ಸ್ ಇದೆ ಇದಿರ್ಬೋದು ಅಥವಾ ಹ್ಯಾಂಡ್ಲೂಮ್ಸ್ ಇರ್ಬೋದು, ಅಪಾರೆಲ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಇನ್ನೂ ಕೂಡ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕಾಗಿದೆ ನಾವು. ಆ ಕಾರಣಕ್ಕೋಸ್ಕರ ಈ ದಿನ ಒಂದು ದಿನ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮೈಸೂರಿನಲ್ಲಿ ಕೂಡ ಇವತ್ತು ಉದ್ಘಾಟನೆ ಮಾಡಿ ಅಲ್ಲಿ ಯಾರ್ಯಾರು ಯಂಗ್ ಬಡ್ಡರ್ಸ್ ಇದ್ದಾರೆ, ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರೂ ಕೂಡ ಒಂದು ಟ್ರೈನಿಂಗ್ ಕೊಡೋದು, ಯಾವ ರೀತಿ ನಮ್ಮ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಏನಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಮಾಡಿದ್ರೆ ಹ್ಯಾಂಡ್ಲೂಮ್ಸಲ್ಲಿ ಇರ್ಬೋದು, ಅಪಾರೆಲ್ಸ್ ಇರ್ಬೋದು, ಟೆಕ್ಸ್ಟೈಲ್ಸ್ ಇರ್ಬೋದು, ಅಥವಾ ಇನ್ನು ಯಾವುದೇ ಇದಿರ್ಬೋದು, ಅಥವಾ ಒಂದು ಡಿಸ್ಟಿಕ್ ಒಂದು ಪ್ರಾಡಕ್ಟ್ ಇರ್ಬೋದು, ಅವೆಲ್ಲವೂ ಕೂಡ ನಾವು ಇಲ್ಲೇ ಪ್ರಿಪೇರ್ ಮಾಡ್ತೀವಿ, ಇಲ್ಲೇ ಮಾರಾಟ ಮಾಡ್ಕೋತೀವಿ. ಆದರೆ ನಮಗೆ GDP ಜಾಸ್ತಿ ಆಗಬೇಕು ನಮ್ಮದು ಅನ್ನೋ ಕಾರಣಕ್ಕೋಸ್ಕರ ಎಕ್ಸ್ಪೋರ್ಟ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾಯಿದ್ವಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಇದಕ್ಕೆ ಪ್ರಮೋಷನ್ಸ್ ಮಾಡ್ತಾಯಿದೆ. ಇದು ಒಂದು ಕೂಡ ಒನ್ ಆಫ್ ದಿ ಥಿಂಗ್ಸ್ ಏನು ಹ್ಯಾಂಡಿಕ್ರಾಫ್ಟ್ಸ್ ಏನಿದೆಯೋ ಇದು ಕೂಡ ನಮ್ಮವ್ರದ್ದು ಏನು $US ಇರ್ಬೋದು. ದಿನ ಪೇಪರಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನೇ ನಮ್ಮ ಸಿಂಕ್ ಆಗ್ತಿದೆ ರೂಪಾಯಿ ಮೌಲ್ಯ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಈ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ಲೋಕಲ್ ಆರ್ಟಿಸನ್ಸ್ಗೂ ಕೂಡ ಅನುಕೂಲ ಆಗುತ್ತೆ, ನಮ್ಮ ರೈತರಿಗೆಲ್ಲ ಕೂಡ ಅನುಕೂಲ ಆಗುತ್ತೆ, ಇವನ್ ವ್ಯೂವರ್ಸ್ಗೆಲ್ಲ ಕೂಡ ಅನುಕೂಲ ಆಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಇವನ್ನ ನಡೆಸ್ತಾ ಇದ್ದೀವಿ. ಈ ಕಾರಣಕ್ಕೋಸ್ಕರ ಇದು ಒನ್ ಆಫ್ ದ ಪಾರ್ಟ್ ಅಷ್ಟೇ. ಇದು JSS ಅವರು ಕೂಡ ತುಂಬ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ಇದು ಗುಜರಾತ್ ಸರ್ಕಾರದಿಂದ ಸ್ಪಾನ್ಸರಿಂದ ನಮ್ಮ ಸ್ಟೇಟದ್ದು ಕೂಡ ಇಂಥವು ಹೆಚ್ಚು ಪ್ರೋಗ್ರಾಮ್ಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕೆ ಇದು ಇನಾಗ್ರೇಟ್ ಮಾಡಿದ್ದೀವಿ. ಇಂಡೆಕ್ಸಿ ಸಹಯೋಗದೊಂದಿಗೆ JSS ಅರ್ಬನ್ ಹಾತಲ್ಲಿ ಏನು ಒಂದು ಅರ್ಬನ್ ಹಾತ್ ಅಂತೇಳಿ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದೆ ಸರ್ಕಾರ. ಇಲ್ಲಿ ಬೇರೆ ಬೇರೆ ರಾಜ್ಯದವರು ಇರ್ಬೋದು, ನಮ್ಮ ರಾಜ್ಯದವರು ಬಂದು ತಮ್ಮ ಏನು ಹ್ಯಾಂಡಿಕ್ರಾಫ್ಟ್ ಐಟಮ್ಸನ್ನು ಪ್ರದರ್ಶನ ಮಾಡಿ ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಗುಜರಾತಿನ ಇಂಡೆಕ್ಸ್ನವರ ಸಹಯೋಗದೊಂದಿಗೆ ಒಂದು ಎಕ್ಸಿಬಿಷನ್ ಕಮ್ ಸೇಲ್ಸ್ ಮತ್ತು 3 ದಿನಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಾವು ನಮ್ಮ ಪ್ರಧಾನಿಗಳೇ ವೋಕಲ್ ಫಾರ್ ಲೋಕಲ್ ಹೇಳಿದ್ದಾರೆ. ಅಂದರೆ ನಾವು ಯಾವ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಟ್ಟಾಗ ಏನಾಗ್ತದೆ, ಸ್ಥಳೀಯರಿಗೂ ತುಂಬ ಅನುಕೂಲ ಆಗ್ತದೆ. ಮತ್ತು ಅದರಿಂದ ಈಗಾಗಲೇ ನಮ್ಮ ಕಮಿಷನರ್ ಟೆಕ್ಸ್ಟೈಲ್ ಅವರು ಹೇಳಿದ ಹಾಗೆ ಅದರಿಂದ ನಮ್ಮ ಎಕಾನಮಿ ಇಂಪ್ರೂವ್ ಆಗ್ತದೆ, ನಮ್ಮ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಇಂಪ್ರೂವ್ ಆಗ್ತದೆ. ಸೊ ಹಾಗಾಗಿ ಎಲ್ಲರೂ ಸಹ ನಾನು ಒಂದು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ, ಬಂದು ನಮ್ಮ ಏನು ಸ್ಥಳೀಯ ಇವರಿದ್ದಾರೆ, ಆರ್ಟಿಸನ್ಸ್ ಇದ್ದಾರೆ, ಅಂಥವರ ವಸ್ತುಗಳನ್ನು ಖರೀದಿ ಮಾಡಿ ಅವರಿಗೆ ಉತ್ತೇಜನ ನೀಡುವುದರ ಮೂಲಕ ನಾವು ಆ ಕಲೆಯ ಉಳಿವಿಗೆ ಸಹಕಾರ ಮಾಡಿದಂಗೆ ಆಗ್ತದೆ. ಮತ್ತು ಅದರ ಮೂಲಕ ನಮ್ಮ ಎಕಾನಮಿಗೂ ಸಹ ಸಹಕಾರಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.